ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನೀವು ನೋಡ್ತಿದ್ದೀರಾ ಮಿಸ್ಟರ್ ಆರ್ ಜಿ ಕನ್ನಡ ಟೆಕ್ ಇನ್ಫೋ ಚಾನಲ್. ಇಲ್ಲಿ ನಿಮಗೆ ನಿಮ್ಮ ಸ್ಮಾರ್ಟ್ಫೋನ್ಗೆ ಸಂಬಂಧಪಟ್ಟ ವಿವಿಧ ಟೆಕ್ನಿಕಲ್ ಅಪ್ಡೇಟ್ಸ್ಗಳು ಹಾಗೂ ಇನ್ನಿತರ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಅಪ್ಡೇಟ್ಸ್ಗಳು ಸಿಗುತ್ತವೆ. ಸೊ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಈ ಕೆಳಗೆ ಕಾಣುತ್ತಿರುವ ರೆಡ್ ಬಟನ್ ಅಂದರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಗಂಟೆಯನ್ನು ಪ್ರೆಸ್ ಮಾಡಿ. ಇದರಿಂದ ನೀವು ನನ್ನ ಮುಂದಿನ ವಿಡಿಯೋಗಳ ಅಪ್ಡೇಟ್ಸನ್ನು ಪಡೆದುಕೊಳ್ಳಬಹುದು. ಸೊ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಇಂದು ನಾವು ಒಂದೇ ಆ್ಯಪ್ನಲ್ಲಿ ಎಲ್ಲ ತರಹದ ಎಡಿಟ್ ಹೇಗೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಂದರೆ ಎರೇಸರ್, ಪ್ರಿಸ್ಮಾ ಆ್ಯಂಡ್ ಅದರ್ ಎಡಿಟ್ಸ್. ಸೊ ಫ್ರೆಂಡ್ಸ್, ಇದಕ್ಕೋಸ್ಕರ ನಾವು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರಲ್ಲಿ ಟೂಲ್ವಿಜ್ ಅಂತ ಒಂದು ಆ್ಯಪ್ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. TOOLWYZ ಟೂಲ್ವಿಜ್ ನೋಡಿ, ಇಲ್ಲಿ ಐಕಾನ್ ಸಮೇತ ಬಂತು. ಸೊ ನನ್ನ ಹತ್ರ ಆಲ್ರೆಡಿ ಇದು ಇನ್ಸ್ಟಾಲ್ ಆಗಿದೆ. ಸೊ ನಿಮಗೆ ಇದನ್ನು ಟೈಪ್ ಮಾಡೋಕೆ ಗೊತ್ತಾಗಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಆ್ಯಪ್ ಲಿಂಕ್ ಕೊಟ್ಟಿರ್ತಾನೆ, ನೀವು ಅದ್ರ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಡೌನ್ಲೋಡ್ ಆಗಿದೆ, ನನ್ನ ಹತ್ರ ಮೊದಲೇ ಇನ್ಸ್ಟಾಲ್ ಆಗಿರೋದ್ರಿಂದ ಓಪನ್ ಕೊಡ್ತೇನೆ. ಫ್ರೆಂಡ್ಸ್, ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಟೂಲ್ವಿಜ್ ಅಂತ ಆ್ಯಪ್ ಇದೆಯಲ್ಲ, ಅದು ಓಪನ್ ಮಾಡ್ತಿದ್ದೇನೆ. ಸೊ ಓಪನ್ ಆಗ್ತಿದೆ. ನೋಡಿ, ಇಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಆಪ್ಷನ್ಸ್ ಇದೆ ಅಂತ. ಪ್ರೋ ಎಡಿಟರ್ ಬಂದು ಓವರಾಲ್ ಎಲ್ಲ ಇಲ್ಲಿ ತೋರಿಸೋದಲ್ಲ, ಎಲ್ಲ ಎಡಿಟ್ಸ್ನೂ ಅದೊಂದರಲ್ಲೇ ಇರುತ್ತೆ. ಬಟ್ ನೀವು ಇದನ್ನು ಮಾತ್ರ ತೊಗೋಬೇಕಂತಂದರೆ ನೋಡಿ, ಸಪ್ರೇಟ್ ಆಗಿ ತಗೋಬೇಕಂದ್ರೆ ವಾಟರ್ ರಿಫ್ಲೆಕ್ಷನ್ ಇದೆ. ಸೊ ಈ ಥರ ಕಾಣಿಸ್ತಿದೆ ಅಲ್ವಾ? ಈ ಥರ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಯು ಆಲ್ ನೋ ಸ್ಲೈಡ್ ಶೋ, ಪ್ರಿಸ್ಮಾ, ಈ ಮೂಮೆಂಟ್ಸ್ ಬಂದು ನಿಮಗೆ ಎಲ್ಲರೂ ಒಂದು ಟ್ರಿಪ್ ಹೋಗಿರ್ತೀರ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿದ್ದ ಫೋಟೋಗಳನ್ನ ಒಂದು ಆಲ್ಬಮ್ ರೀತಿ ಕ್ರಿಯೇಟ್ ಮಾಡಿ ಇಡ್ಬೋದು. ಸೊ ದಟ್ಸ್ ಕಾಲ್ಡ್ ಮೂಮೆಂಟ್ಸ್ ಆಪ್ಷನ್. ಇನ್ನು ಆಲ್ಬಮ್ ಗೊತ್ತು, ಎಕ್ಸ್ಪ್ಲೋರ್ ಗೊತ್ತು. ಎಕ್ಸ್ಪ್ಲೋರ್ ನೋಡ್ಬಿಡುವ, ಅದಕ್ಕೆ ಇಂಟರ್ನೆಟ್ ಇರಬೇಕು. ಸೊ PIP ಗೊತ್ತು ನಿಮಗೆ. ಫೇಸ್ಟೂನ್ ಅಂದರೆ ಮೇಕಪ್ ಮಾಡೋದು. ಮ್ಯೂಸಿಕ್ ಶೋ ಅಂದರೆ ಮ್ಯೂಸಿಕ್ ಆ್ಯಡ್ ಮಾಡೋದು. ಇನ್ನು ಅರ್ಬನ್ ಅಂದರೆ ಎಫೆಕ್ಟ್ಸ್ ಚೇಂಜ್ ಮಾಡೋದು. ಇನ್ನು ಟೆಕ್ಸ್ಟ್ ಕೊಡೋದು, ಡೂಡಲ್ಸ್ ಅದು ಗೊತ್ತು. ಫೋಟೋ ಕೊಲಾಜ್ ಅಂದರೆ ಫೋಟೋ ಗ್ರಿಡಲ್ಲಿ ಬರ್ತಿತ್ತಲ್ಲ ಅದು. ಆ್ಯಂಡ್ ಫೇಸ್ ಸ್ವ್ಯಾಪ್, ವಿಡಿಯೋ ಸೆಲ್ಫಿ ಅಂದರೆ ಸೆಲ್ಫಿಲಿ ನೀವು ಸ್ವೀಟ್ ಸೆಲ್ಫಿ, ಅದು B612 ಅಂತೆಲ್ಲ ಬರುತ್ತಲ್ಲ, ಅದನ್ನು ಇದರಲ್ಲೇ ಮಾಡ್ಬೋದು, ಅದರ ಆಪ್ಷನ್ ಎಲ್ಲ. ಸೊ ಫೇಸ್ ರೇಟರ್ ಅಂದರೆ ನಿಮ್ಮದು ಎಷ್ಟು ಬ್ಯೂಟಿ ಇದೆ, ಎಷ್ಟು ರೇಟ್ ಕೊಡ್ಬೋದು ಅಂತ ಅದು ಇದು ಮಾಡುತ್ತೆ. ಕಲರ್ ಎಫೆಕ್ಟ್ ಅಂದರೆ ಕಲರ್ ಎಫೆಕ್ಟ್ ಚೇಂಜ್ ಮಾಡೋವಂಥದ್ದು. ಫೇಸ್ ಚೇಂಜ್ ಮಾಡೋ ಅಂದರೆ ನಿಮ್ಮ ಫೇಸ್ ಹಂಗೆ ಅಂದರೆ ಇಬ್ಬರಿದ್ರೆ ಒಬ್ಬರು ಫೇಸ್ನ ಇನ್ನೊಬ್ರು ತೆಗೆದು ಹಾಕುವಂಥದ್ದು, ಆ ಥರದ್ದು. ಆರ್ಗನೈಸ್ ಅಂದರೆ ಒಂದೇ ಮೂಮೆಂಟಲ್ಲಿ ಇರೋವಂಥದ್ದನ್ನ ಮುಂದೆ ಥರ ಇರೋವಂಥದ್ದನ್ನ ಆರ್ಗನೈಸ್ ಮಾಡೋವಂಥದ್ದು. ಡೂಪ್ಲಿಕೇಟ್ ಫೋಲ್ಡರ್ಸ್ ಅಂದರೆ ಒಂದೇ ಥರ ಫೋಲ್ಡರ್ನ ಇನ್ನೊಂದು ಥರ ಡೂಪ್ಲಿಕೇಟ್ ಮಾಡೋದು. ಇನ್ನೊಂದು ಫಿಲ್ಟರ್ ಗ್ರೇಡ್ ಅಂದರೆ ಫಿಲ್ಟರ್ನ ಚೇಂಜ್ ಮಾಡೋವಂಥದ್ದು. ಇನ್ನೊಂದು ಲೇಔಟ್ ಅಂದರೆ ಸೇಮ್ ಫೋಟೋ ಗ್ರಿಡ್ ಥರನೇ. ಈ ಫೋಟೋ ಲಾಕರ್ ಬಂದು ನಿಮ್ಮ ಫೋಟೋಸ್ನಲ್ಲಿ ಸೇವ್ ಮಾಡಿಡ್ಬೋದು, ಅಂದರೆ ಲಾಕೆಟ್ ಮತ್ತು ಅಥವಾ ಆ್ಯಪ್ ಲಾಕ್ ಥರ ಇಲ್ಲಿ ಲಾಕ್ ಮಾಡಿಡ್ಬೋದು. ಈ ಸ್ಕ್ವೇರ್ ಫೀಟ್ ಬಂದು 2 ಸೈಡ್ ಬರುತ್ತಲ್ಲ ಅದು. ಈ ಕ್ರಾಪ್ ಬಂದು ನಿಮಗೆಲ್ಲ ಎಲ್ರಿಗೂ ಗೊತ್ತಿದೆ, ಫೋಟೋಸ್ನ ಕ್ರಾಪ್ ಮಾಡೋವಂಥದ್ದು. ಸೊ ಈ ಫೀಲಿಂಗ್ ಟೋನ್ ಬಂದು ಅದೇ ಟೋನ್ ಚೇಂಜ್ ಮಾಡೋವಂಥದ್ದು. ಸೊ ಫ್ರೇಮ್, ಎನ್ಹಾನ್ಸ್, ಪಿಕ್ ಸ್ಟ್ರಿಪ್, ಫಾಸ್ಟ್ ಫಿಲ್ಟರ್ ಎಲ್ಲ ನಿಮಗೆ ಗೊತ್ತಿರೋವಂಥದ್ದೇ. ಸೊ ಇದೊಂಥರ ಆಲ್ ಇನ್ ಒನ್ ಆ್ಯಪ್.
ಇದು MB ಲಾರ್ಜ್ ಇದೆ. ಯಾಕಂದರೆ ಎಲ್ಲ ಥರ ಆ್ಯಪ್ಸ್ ಎಲ್ಲ ಥರ ಆಪ್ಷನ್ಸ್ ಇದೆಯಲ್ಲ, ಸೊ ಇದು ಸ್ವಲ್ಪ ಜಾಸ್ತಿ ಇದೆ MB, ಅಂದರೆ ಆ್ಯಪ್ ಸೈಜ್ ಜಾಸ್ತಿ ಇದೆ. ಅರೌಂಡ್ 60 MB ಆಗ್ಬೋದು. ಒಳ್ಳೆ ಆ್ಯಪ್ ಇದು. ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅಗತ್ಯ ಇರೋಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೆಂಪು ಬಟನ್ ಕಾಣಿಸ್ತಿದೆಯಲ್ಲ, ರೆಡ್ ಬಟನ್ ಮೇಲೆ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಟ್ಯಾಪ್ ಮಾಡಿ ನೀವು ನನ್ನ ನೆಕ್ಸ್ಟ್ ವೀಡಿಯೋಸ್ನ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಬಹುದು.